ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೆ ಪೇವಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 4/4/2026 ಶನಿವಾರದ 12 ರಾಶಿಗಳ ದಿನಭವಿಷ್ಯವನ್ನು ನೋಡುವಂತಹ ಒಂದು ಸುಸಂದರ್ಭ. ಆತ್ಮೀಯರೇ, ಈ ದಿನ ಎಲ್ಲ ರಾಶಿಯ ದಿನಭವಿಷ್ಯವನ್ನು ಗಮನದಿಂದ ಕೇಳಿ. ನಿಮ್ಮ ರಾಶಿ ಯಾವುದು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ಪರಿಹಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ. ಮೇಷರಾಶಿಯವರೇ, ಈ ದಿನ ನಿಮಗೆ ಸಂತೋಷವನ್ನು ಕೊಡುವಂತಹ ದಿನ. ಚಿಂತನೆ ಎನ್ನುವಂಥದ್ದು ಮುಖ್ಯವಾಗ್ತದೆ. ಹೊಸ ಹೊಸ ಯೋಚನೆಗಳನ್ನು ರೂಪಿಸ್ತೀರಿ. ಈ ನಿಮ್ಮ ಯೋಜನೆಗಳು ಸ್ವಲ್ಪ ವಿಳಂಬವಾದರೂ ಪ್ರಯತ್ನವನ್ನು ಮುಂದುವರಿಸಿ ಕೊನೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತವೆ. ಸಂತೋಷ ಸಿಗ್ತದೆ. ವಿಷ್ಣುವಿನ ಆರಾಧನೆಯನ್ನು ಮಾಡಿ, ಅಂದರೆ ನಾರಾಯಣನ ಮಂತ್ರ ಜಪವನ್ನು ಮಾಡಿ. ಈ ದಿನ ನಿಮಗೆ ಖಂಡಿತ ಅದು ಶುಭ ಫಲವನ್ನು ನೀಡ್ತದೆ. ನಿಮಗೆ ಸಹಕಾರಿಯಾಗಿ ವಿಷ್ಣು ನಿಲ್ತಾನೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರ್ಬೇಕು. ಇನ್ನು ವೃಷಭ ರಾಶಿಯವರೇ, ಈ ದಿನ ನಿಮಗೆ ಕೆಲಸ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಶ್ರಮ ಹೆಚ್ಚಿರ್ತದೆ. ಸ್ವಲ್ಪ ಕಷ್ಟ ಇದ್ರೂ ನಿಮ್ಮ ಒಂದು ಶ್ರಮ ಪಡುವಂತಹ ಛಲ ಅನ್ನುವಂಥದ್ದು ನಿಮಗೆ ಜಯವನ್ನು ತಂದು ಕೊಡ್ತದೆ. ಹನುಮಾನ್ ಮಂತ್ರವನ್ನು ಪಠನ ಮಾಡಿ. ಶುಭವಾಗಲಿ. ಮಿಥುನ ರಾಶಿಯವರೇ, ಈ ದಿನ ನಿಮಗೆ ವ್ಯವಹಾರ ಅನ್ನುವಂಥದ್ದು ಮುಖ್ಯವಾಗ್ತದೆ. ವ್ಯವಹಾರದಲ್ಲಿ ಜನರ ಸಂಬಂಧ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಸಂಬಂಧದ ನಡುವೆ ಕೆಲವು ಗೊಂದಲಗಳುಂಟಾಗಬಹುದು. ಸಹನೆಯಿಂದ ಇರಿ. ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿ ಆಗ್ತದೆ. ದುರ್ಗಾದೇವಿಯ ಸಹಕಾರ ಇದೆ. ಆದ್ದರಿಂದ ಆ ದೇವಿಯನ್ನು ಪ್ರಾರ್ಥನೆ ಮಾಡಿ. ಆ ದೇವಿಯ ಮಂತ್ರವನ್ನು ಪಠನ ಮಾಡಿಕೊಡಿ. ಕಟಕ ರಾಶಿಯವರೇ, ಈ ದಿನ ನಿಮಗೆ ಒಂದು ಸ್ವಲ್ಪ ಅಡೆತಡೆಗಳು ಬರುವಂಥ ದಿನ. ರಹಸ್ಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೆ ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಒತ್ತಡ ಇರ್ತದೆ. ಆದ್ರೂ ಕೊನೆಗೆ ನಿಮಗೆ ಖಂಡಿತ ರಕ್ಷಣೆ ಎನ್ನುವಂಥದ್ದು ಸಿಗ್ತದೆ. ಶಿವ ಪರಮಾತ್ಮನನ್ನು, ಶಿವನನ್ನು ಧ್ಯಾನ ಮಾಡಿ, ಓಂಕಾರ ಮಂತ್ರ ಪಠನವನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಸಿಂಹರಾಶಿಯವರೇ, ಈ ದಿನ ನಿಮಗೆ ಭಾಗ್ಯ ಅನ್ನುವಂಥದ್ದು ಉಂಟಾಗ್ತದೆ. ಒಳ್ಳೆ ಶುಭ ದಿನ. ಧರ್ಮದ ಮಾರ್ಗದಲ್ಲಿ ನಡೀತಾ ಇರುವಂಥ ನಿಮಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಬಯಕೆ ಇದೆ. ಆ ಬಯಕೆಯನ್ನು ಪೂರ್ಣಗೊಳಿಸೋದಕ್ಕೆ ಒಂದು ಮಾರ್ಗವನ್ನು ಹಾಕಿ, ಸಂಕಲ್ಪವನ್ನು ಮಾಡಿ, ದಿನಾಂಕವನ್ನು ಗುರುತಾಕಿ, ದೈವದ ಕೃಪೆ ದೊರೀತದೆ. ಗುರುಧ್ಯಾನವನ್ನು ಮಾಡಿ. ನೀವು ಗುರುವಾರ ಮಾಡಬೇಕಾದಂಥ ಕಾರ್ಯದ ಬಗ್ಗೆ ಹಿಂದೆ ನೀವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಕಡಲೆಕಾಳನ್ನು ಎತ್ತಿಟ್ಟಿರಿ. ಗುರುವಾರ ಅದನ್ನು ದಾನ ಮಾಡಿರುವಂತೆ ರಾಘವೇಂದ್ರನ ಆಶೀರ್ವಾದ ನಿಮಗೆ ಖಂಡಿತ ಇರ್ತದೆ. ಅವನನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಶುಭವಾಗ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮಗೆ ಕೆಲಸ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್. ತುಂಬ ಚುರುಕಾಗಿರ್ತೀರ. ಒತ್ತಡಗಳಿದ್ದರೂ ನಿರಂತರವಾಗಿ ನೀವು ಮುಂದುವರಿತೀರ. ಧೈರ್ಯದಿಂದ ಮುಂದುವರಿತೀರ. ಕೆಲಸದಲ್ಲಿ ಸಾಧನೆಯನ್ನು ಮಾಡ್ತೀರಾ. ಗೌರವ ಮತ್ತು ಯಶಸ್ಸು ನಿಮಗೆ ಖಂಡಿತ ಸಿಗ್ತದೆ. ಗೋಧಿಯನ್ನು ದಾನ ಮಾಡಿ.
ಸೂರ್ಯದೇವನ ಮಂತ್ರವನ್ನು ಪಠನ ಮಾಡಿ ಎಲ್ಲ ಶುಭವಾಗ್ತದೆ. ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಕಾರ್ಯವನ್ನು ಮುಂದುವರಿಸೋದಕ್ಕೆ ನಿಮ್ಮ ಪ್ರೋತ್ಸಾಹ ಅನ್ನುವಂಥದ್ದು ಸಿಗ್ತದೆ ಎನ್ನುವಂಥ. ತುಲಾರಾಶಿಯವರೇ, ಈ ದಿನ ನಿಮಗೆ ಲಾಭ ಬರುವಂಥ ದಿನ, ಆಸೆಗಳು ಈಡೇರುವಂಥ ದಿನ, ಹೊಸ ಹೊಸ ಅವಕಾಶಗಳನ್ನು ಪಡೆಯುವಂಥ ದಿನ. ಈ ದಿನ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಕೊನೆಯಲ್ಲಿ ಖಂಡಿತ ನಿಮಗೆ ಲಾಭ ಸಿಕ್ಕೇ ಸಿಗ್ತದೆ. ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮಗೆ ಖರ್ಚುಗಳು ಬಹಳ ಮುಖ್ಯವಾಗ್ತದೆ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಬೇಕಾಗ್ತದೆ. ಆದರೆ ನಿಮ್ಮಲ್ಲಿರುವಂಥ ವಿಚಾರಗಳನ್ನು ಬಿಟ್ಟು ಬದುಕೋಕ್ಕಾಗಲ್ಲ. ಆ ವಿಚಾರಗಳನ್ನು ಇಟ್ಕೊಂಡೆ ನಾವು ಮುಂದುವರಿಬೇಕು. ಸ್ವಲ್ಪ ಒಂಟಿತನ ಕಾಡಬಹುದು, ಆದರೆ ಕೊನೆಯಲ್ಲಿ ಮನಃಶಾಂತಿ ಎನ್ನುವಂಥದ್ದು ದೊರೀತದೆ. ವಿಷ್ಣುವಿನ ಮಂತ್ರವನ್ನು ಜಪ ಮಾಡಿ, ಎಲ್ಲ ಶುಭವಾಗ್ತದೆ. ಧನಸ್ಸು ರಾಶಿಯವರೇ, ಆತ್ಮವಿಶ್ವಾಸ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ನಿಮ್ಮ ವ್ಯಕ್ತಿತ್ವ ತುಂಬ ಚುರುಕುತನದಿಂದ ಕೂಡುತ್ತೆ. ಒತ್ತಡ ಇದ್ದರೂ ನೀವು ನಿಮ್ಮ ಕಾರ್ಯದಲ್ಲಿ ಮುಂದುವರಿಯುತ್ತೀರಿ. ಯಾಕೆಂದರೆ ಆತ್ಮವಿಶ್ವಾಸ ಅತಿ ಹೆಚ್ಚಾಗಿರ್ತದೆ. ಯಶಸ್ಸು ನಿಮಗೆ ಮುಖ್ಯವಾಗಿರೋದ್ರಿಂದ ನೀವು ಕಾರ್ಯವನ್ನು ಪೂರ್ಣ ಮಾಡೋವರೆಗೆ ಮುಂದುವರಿತೀರ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಿ. ಸಂಪತ್ತು ಅನ್ನುವಂಥದ್ದು ಮುಖ್ಯ, ಲಾಭ ಅನ್ನುವಂಥದ್ದು ಮುಖ್ಯ. ನಿಮಗೆ ಲಕ್ಷ್ಮೀ ಧ್ಯಾನವನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಮಕರ ರಾಶಿಯವರೇ, ಈ ದಿನ ನಿಮಗೆ ಹಣ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಮಾತಿನ ವಿಚಾರಗಳು ಅತಿ ಮುಖ್ಯವಾಗ್ತದೆ. ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಆದರೆ ಮಾತಿನಲ್ಲಿ ಜಾಗ್ರತೆ ಇರಲಿ. ಯಾರ ಮನಸ್ಸನ್ನು ನೋಯಿಸೋ ಹಾಗೆ ಮಾತನಾಡಬಾರ್ದು. ಹೇಳುವಂಥದ್ದನ್ನೇ ಒಳ್ಳೆಯ ರೀತಿಯಲ್ಲಿ ಹೇಳಿ. ಖಂಡಿತ ನಿಮಗೆ ಫಲ ಸಿಗ್ತದೆ, ಹಣ ಸಿಕ್ಕೇ ಸಿಗ್ತದೆ. ಕುಟುಂಬದವರ ಸಹಾಯವನ್ನು ಖಂಡಿತ ಪಡ್ಕೊಳ್ತೀರಿ. ಹಸಿರು ವಸ್ತ್ರ ಅನ್ನುವಂಥದ್ದು ನಿಮ್ಮ ಜೊತೆಲಿ ಇಟ್ಟಲ್ಲಿ ಶುಭವಾಗ್ತದೆ. ಕುಂಭರಾಶಿಯವರೇ, ಈ ದಿನ ನಿಮಗೆ ಪ್ರಯತ್ನ ಅನ್ನುವಂಥದ್ದು ಮುಖ್ಯ. ಪ್ರಯತ್ನ ಮಾಡೋಂಥ ಸಂದರ್ಭದಲ್ಲಿ ಧೈರ್ಯವನ್ನು ಪಡ್ಕೊಳ್ಬೇಕು. ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ, ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಈ ದಿನ ತುಂಬ ಉಪಯೋಗವಾಗಿರ್ತದೆ ಎನ್ನುವಂಥದ್ದನ್ನು ನೋಡಬೇಕು. ಈ ದಿನ ನೀವು ಪಡುವಂಥ ಪ್ರಯತ್ನ ಏನಿದೆ ಅದು ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ಖಂಡಿತ ಫಲವನ್ನು ಕೊಡ್ತದೆ, ಖಂಡಿತ ಯಶಸ್ಸನ್ನು ಕೊಡ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನೀವು ಧೈರ್ಯವಾಗಿ ಹೊಸ ಕೆಲಸ ಪ್ರಾರಂಭ ಮಾಡೋದಾದರೆ ಪ್ರಾರಂಭ ಮಾಡ್ಬೋದು. ಇಲ್ಲ, ಹಳೆ ಕೆಲಸ ನಿಂತೋಗಿರುವಂಥ ಯಾವುದಾದ್ರೂ ಹಳೆ ಕೆಲಸಗಳಿದ್ದರೆ ಅದನ್ನು ಇವತ್ತು ಪ್ರಾರಂಭ ಮಾಡಿ. ಯಾವುದೇ ಭಯ ಬೇಡ, ಧೈರ್ಯದಿಂದ ಇವತ್ತು ಪ್ರಾರಂಭ ಮಾಡಿ. ಖಂಡಿತ ಅದರಲ್ಲಿ ಯಶಸ್ಸು ಸಿಗ್ತದೆ. ಆದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ನೀವು ಮುಂದುವರಿಯುವಂಥದ್ದು ಖಂಡಿತ ಯಶಸ್ಸು ನಿಮಗೆ ಸಿಗ್ತದೆ. ಮೀನರಾಶಿಯವರೇ, ಈ ದಿನ ನಿಮಗೆ ಮನಸ್ಸಿನ ವಿಚಾರಗಳು ಬಹಳ ಮುಖ್ಯವಾಗ್ತದೆ. ಕುಟುಂಬದ ವಿಷಯ ಬಗ್ಗೆ ಜಾಗೃತಿ ಇರಲಿ. ಮನೆಯಲ್ಲಿ ಸ್ವಲ್ಪ ಅಶಾಂತಿ ಎನ್ನುವಂಥದ್ದು ಕಾಣಬಹುದು, ಆದರೆ ಶಾಂತಿಯಿಂದ ಎಲ್ಲವನ್ನು ನಿಭಾಯಿಸಿ ಜಾಗ್ರತೆ ಇರಲಿ. ಕುಟುಂಬದ ಎಲ್ಲ ಸದಸ್ಯರುಗಳಿಗೆ ಗೌರವವನ್ನು ಕೊಡಿ. ಅವರ ಪ್ರೀತಿ ವಿಶ್ವಾಸವನ್ನು ಅಭಿಮಾನದಿಂದ ಸ್ವೀಕಾರ ಮಾಡಿ. ಮನಃಶಾಂತಿ ದೊರೀತದೆ.
ಕುಟುಂಬದ ಸಂಬಂಧಕ್ಕಿಂತ ದೊಡ್ಡದಾದಂಥ ಪ್ರಪಂಚ ನಮಗಿಲ್ಲ. ಮನೆಯೇ ಮಂತ್ರಾಲಯ ಅಂತಾರೆ. ಮನೆಯಲ್ಲಿ ಸಂತೋಷವಾಗಿದ್ದಾದರೆ ಪ್ರಪಂಚದಲ್ಲೇ ಸಂತೋಷವಾಗಿರಬಹುದು. ಆದ್ದರಿಂದ ರಾಘವೇಂದ್ರನ ಆಶೀರ್ವಾದ ಇರ್ತದೆ ನಿಮಗೆ. ರಾಘವೇಂದ್ರನ ಹೆಸರಿನಲ್ಲಿ ಏನಾದರೂ ಒಂಚೂರು ದಾನವನ್ನು ಮಾಡಿ, ಖಂಡಿತ ಎಲ್ಲ ಶುಭವಾಗ್ತದೆ. ಇಲ್ಲಿವರೆಗೆ ಕೇಳಿದಂಥ 12 ರಾಶಿಗಳ ಬಗ್ಗೆ ಬಂದಂಥ ದಿನ ಭವಿಷ್ಯ ನಿಮಗೇನಾದರೂ ಉಪಯೋಗವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ. ನಾಳೆ ದಿನದ ಭವಿಷ್ಯಕ್ಕಾಗಿ ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.